ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಅಸಾಮಾನ್ಯರಲ್ಲಿ ಅಸಾಮಾನ್ಯರಾಗಿ ಜನಸೇವೆಗೈಯುತ್ತಿರುವ ಶ್ರೀಯುತ ಎಂ ಬಿ ದಯಾನಂದ್ ಅವರು ಈಗಾಗಲೇ ಸಮಾಜ ಸೇವೆಯಲ್ಲಿ ತಮ್ಮ ನಿತ್ಯ ನಿರಂತರ 30 ವರ್ಷಗಳ ಪೂರೈಕೆಯನ್ನು ಮಾಡಿದ್ದಾರೆ. ಹಾಗೆ ರಾಜಕೀಯವಾಗಿ ಕೂಡ ತಮ್ಮ ಛಾಪನ್ನು ಮೂಡಿಸಿದ್ದಾರೆ. ಇದರ ಬಗ್ಗೆ ಅವರ ಹತ್ರ ಒಂದಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ಹಾಗೆ ಒಂದಷ್ಟು ಸಹಕಾರಿ ಬ್ಯಾಂಕ್ಗಳ ಸಂಸ್ಥಾಪಕ ಅಧ್ಯಕ್ಷರಾಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಇದ್ರ ಬಗ್ಗೆ ಕೂಡ ಒಂದೆರಡು ಮಾತುಗಳನ್ನ ತಿಳ್ಕೊಳ್ಳೋಣ, ಅವರ ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ. ಬನ್ನಿ ಈಗ ಮಾತಾಡ್ಸೋಣ. ದಯಾನಂದ್ ಸರ್ನ ಆಫೀಸಲ್ಲಿದ್ದಾರೆ, ಬನ್ನಿ ಮಾತಾಡ್ಸೋಣ. ಬನ್ನಿ ಸರ್, ನಮಸ್ಕಾರ. ಕ್ಷಿಪ್ರಕ್ರಾಂತಿ ಮೀಡಿಯಾ ಯೂಟ್ಯೂಬ್ ಚಾನಲಿಂದ ಬಂದಿದ್ದೀನಿ. ಸರ್, ಇಲ್ಲಿ ಈ ಒಂದು ಸ್ಥಳೀಯವಾಗಿ ಬ್ಯಾಂಕಿನ ವ್ಯವಹಾರ ಮಾಡ್ತಿದ್ದೀರಿ, ರಾಜಕಾರಣದಲ್ಲಿ ಕೂಡ ಇದ್ದೀರಿ, ಸಮಾಜ ಸೇವೆಯಲ್ಲಿ ಇದ್ದೀರಿ. ಸರಿಸುಮಾರು ಎಷ್ಟು ವರ್ಷಗಳಿಂದ ಸಮಾಜ ಸೇವೆಯ ಹಂಬಲ ಯಾವ ರೀತಿ ಬಂತು? ಎಷ್ಟು ವರ್ಷದಿಂದ ಸಮಾಜ ಸೇವೆ ಮಾಡ್ತಾಯಿದ್ದೀರಿ? ನಮಸ್ತೆ. ಈ ಕ್ಷಿಪ್ರಕ್ರಾಂತಿ ವಾಹಿನಿಯ ಎಲ್ಲ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ನಾನು ನೀವು ಹೇಳ್ದಂಗೆ ಸುಮಾರು 30 ವರ್ಷದಿಂದ ನಮ್ಮ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದೀನಿ. ನಮ್ಮ ಕೈಲಾದ ಸಹಾಯ, ಏನು ಬಡಪರ, ಕಾರ್ಮಿಕರ ಪರ, ಈ ಥರ ಕೆಲವು ನಮ್ಮ ಸಿದ್ಧಾಂತ ಇಟ್ಕೊಂಡು ಕೆಲವು ಜನಕ್ಕೆ ಸಹಾಯ ಮಾಡ್ಕೊಂಡು ಏನೋ ಒಂದು ಸಮಾಜ ಸೇವೆ ಮಾಡ್ತಾಯಿದ್ದೀನಿ. ಸರಿ ಸರ್, ಇದು ರಾಜಕೀಯ ಅಂತ ಬಂದಾಗ ನೀವು ಯಾವ ರೀತಿ ಯಾವುದನ್ನು ಆಯ್ಕೆ ಮಾಡ್ಕೊಳ್ತೀರಿ? ರಾಜಕೀಯ ಅಂತ ಬಂದಾಗ ನಾವು ಈ ಬಾರಿ MLAಗೆ ಮುನೇಗೌಡರಿಗೆ ಸಪೋರ್ಟ್ ಮಾಡಿದ್ದು, ಅಂದರೆ ಈಗ ನಾವು JDS ಅಲ್ಲೇ ಗುರುತಿಸ್ಕೊಂಡಿದ್ದೀವಿ. ಸರ್, ರಾಷ್ಟ್ರೀಯ ಮಟ್ಟದಲ್ಲಿ JDS ಮತ್ತು BJP ಎರಡು ಅಲಯನ್ಸ್ ಆಗಿದೆ. ಈಗ ಇಲ್ಲಿ GBA ಆದಂಥ ಸಂದರ್ಭದಲ್ಲಿ ಎಲೆಕ್ಷನ್ ಏನಾದರೂ ಡಿಕ್ಲೇರ್ ಆದರೆ, ಈಗಾಗಲೇ ಹೈಕೋರ್ಟ್ ತೀರ್ಪಿನ ಪ್ರಕಾರ ಇನ್ನು 3 ತಿಂಗಳಲ್ಲಿ ಎಲೆಕ್ಷನ್ ಮಾಡಬೇಕು GBAದು ಅಂತ ಹೇಳಿದ್ದಾರೆ. ಇದರ ಬಗ್ಗೆ ಈಗ ಹಿಂಗೆ ನಾಯಕರು ಒಟ್ಟುಗೂಡಿ ಕೆಲಸ ಮಾಡ್ತೀರಾ ಅಥವಾ ಪಾರ್ಟಿ ವೈಸೇ ಕೆಲಸ ಮಾಡ್ಕೊಂಡು ಹೋಗೋದು ಅಂತ ಏನಾದರೂ ನಿಮಗೆ ಇದು ಬಂದಿದೆಯಾ? ಆದೇಶ ಏನಾದರೂ ಬಂದಿದೆಯಾ? ಯಾವ ರೀತಿ? ಈಗ ಆ ಮಟ್ಟದಲ್ಲಿ ಮಾತಾಡೋಂಥ ದೊಡ್ಡ ನಾಯಕರು ನಾವೇನಲ್ಲ. ನಮ್ಮ ಪಕ್ಷದ ಹಿರಿಯರು ಎಲ್ಲರೂ ಡಿಸೈಡ್ ಮಾಡ್ತಾರೆ. ಬಟ್ GBA ಚುನಾವಣೆ ಬಂದರೆ ವಿ ಆರ್ ರೆಡಿ ಟು ಫೇಸ್. ಓಕೆ ಸರ್, ಸೇಮ್ ಅಲಯನ್ಸ್ ಏನಾದ್ರು ಮಾಡ್ಕೋಬೋದಾ ಅಥವಾ ಹಿಂಗೆ ಇಂಡಿವಿಜುವಲ್ ಆಗಿ? ಅದು ನಮ್ಗಿಂತ ಜಾಸ್ತಿ ಹಿರಿಯರು ಯಾರು ಇರ್ತಾರೆ ಅವ್ರ ಮೇಲೆ ಡಿಪೆಂಡ್ ಆಗ್ತದೆ. ಸರ್, ಈಗ ಇದಾಯಿತು, ಇದಾದಮೇಲೆ ನೆಕ್ಸ್ಟ್ ನೀವು ಏನಾದರೂ GBA ಕ್ಯಾಂಡಿಡೇಟ್ ಆಗಿ ನೀವು ಕೂಡ ಒಬ್ಬರು ಇದ್ದೀರಿ ಅಂತ ಏನಾದರೂ ನಿಮ್ಮ ಇದಕ್ಕಿದೆಯಾ? ಯಾವ ರೀತಿ? ನಾವು ಪದೇ ಹೇಳ್ತಾ ಇರ್ತೀವಿ, ನಾವು ಏನು ಸನ್ಯಾಸಿಗಳಲ್ಲ, ನಾವು ಆಕಾಂಕ್ಷಿಗಳೇನೆ. ಸಮಯ ಸಂದರ್ಭ ಅವಕಾಶ ಸಿಕ್ಕರೆ ಖಂಡಿತ ವಿ ಆರ್ ರೆಡಿ ಟು ಫೈಟ್. ಓಕೆ ಸರ್, ಇಲ್ಲಿ ಈ 30 ವರ್ಷದ ಸೇವೆಯಲ್ಲಿ JDSಗೆ ಎಷ್ಟು ಪ್ಲಸ್ ಆಗಿದೆ ಮತ್ತು ಪಕ್ಷದಿಂದ ನಿಮಗೆ ಯಾವ್ಯಾವ ರೀತಿ ಒಂದು ಸ್ಥಾನಮಾನಗಳನ್ನ ಲಭಿಸಿವೆ ಅನ್ನೋದ್ರ ಬಗ್ಗೆ ಒಂದಷ್ಟು. ನಾವು ಏನು ಪಕ್ಷ ಮತ್ತು ಸ್ಥಾನಮಾನ ಅಂತ ನಾವೇನು ನಮ್ಮ ಸಮಾಜ ಸೇವೆ ಆಗಲಿ ನಾವೇನು ಹೋರಾಟ ಮಾಡಿಲ್ಲ. ನಮ್ಮ ವೈಯಕ್ತಿಕ ನಮ್ಮ ಕೆಲವು ಆಶಾವಾದಗಳಿರ್ತವೆ. ನಮ್ಮ ವೈಯಕ್ತಿಕವಾಗಿ ಮುನೇಗೌಡರು ನಾವು ಸುಮಾರು ಒಂದು 15 ವರ್ಷದಿಂದ ಸ್ನೇಹಿತರು. ಯಲಹಂಕದಲ್ಲಿ ಪ್ರಬಲ ಆಕಾಂಕ್ಷಿಯಾಗಿ ಈ ಸ್ಥಳೀಯವಾಗಿದ್ದ ಶಾಸಕರಿಗೆ ಫೈಟ್ ಕೊಟ್ಟಿರೋ ವ್ಯಕ್ತಿ ಅಂದರೆ ಮುನೇಗೌಡರು. ಆ ಪರವಾಗಿ ನಾವು ಎಂಟೈರ್ ಯಲಹಂಕ ವ್ಯಾಪ್ತಿ ಹೋರಾಟ ಮಾಡಿ ನಾವು ಮಾಡ್ದೋ ಇರಲಿ, ಅವ್ರಿಗೇನೋ ಅದೃಷ್ಟ ಇರಲಿಲ್ಲ, ಸೋತಿದ್ದಾರೆ. ಬಟ್ ಅವರು ಪುನಃ ಬರ್ತಾರೆ. ಆ ಥರ ನಾವು ಪಕ್ಷದಿಂದ ನಮಗೆ ಅಂತ ಏನಿಲ್ಲ. ನಮ್ಮದೇನೈತೆ ನಮ್ಮ ಗುರಿ, ನಾವೇನು ಬಡವರ ಪರವಾಗಿ ನ್ಯಾಯಯುತವಾಗಿ ಪಕ್ಷಾತೀತವಾಗಿ ನಾವು ಅನೇಕ ಜನಗಳಿಗೆ ಸಹಾಯ ಮಾಡಿದ್ದೀವಿ. ಅನೇಕ ಜನಗಳು ನಮ್ಮ ಹತ್ರನೂ ಬರ್ತಾ ಇರ್ತಾರೆ. ನಮ್ಮ ದಾಸರಳ್ಳಿ ಆಫೀಸಲ್ಲಾಗಲಿ ಮತ್ತಳ್ಳಿ ಆಫೀಸಲ್ಲಿ ನಾವು ಪಕ್ಷಾತೀತವಾಗಿ ಕೆಲಸ ಮಾಡ್ತಾಯಿದ್ದೀವಿ ಹೊರತು ಪರ್ಟಿಕ್ಯುಲರ್ಲಿ ಒಂದೇ ಪಾರ್ಟಿ ಅಂತ ಏನು ಇದುವರೆಗೂ ನಾವು ಹೋಗಿಲ್ಲ. ಬಟ್ ವಿ ಆರ್ ಸಪೋರ್ಟಿಂಗ್ JDS. ಸರ್, ಅದರ್ಸ್ ಇಲ್ಲಿ ಬ್ಯಾಂಕಿಂದ ಏನಾದರೂ ಹೇಳೋದಕ್ಕೆ ಸಾಧ್ಯನಾ? ಏನು ಯಾವಾಗ ಸ್ಥಾಪನೆ ಆಯಿತು? ಅವತ್ತು ಯಾವ ಮಟ್ಟದಲ್ಲಿತ್ತು ಬ್ಯಾಂಕು, ಇವತ್ತು ಯಾವ ಮಟ್ಟದಲ್ಲಿದೆ? ನೀವು ಯಾವ ಮಟ್ಟಕ್ಕೆ ತಗೊಂಡಾಗಿದ್ದೀರಿ ಅನ್ನೋದ್ರ ಬಗ್ಗೆ ಒಂದೆರಡು ಮಾತು. ನಾನು ಒಂದು ದೊಡ್ಡ ಒಂದು ಸಹಕಾರದಲ್ಲಿ ನಾನು ಒಬ್ಬ ಡೈರೆಕ್ಟರ್ ಆಗಿದ್ದೆ. ಕಾರಣಾಂತರದಿಂದ ಅಲ್ಲಿಂದ ಬಂದ ಮೇಲೆ ನಾವು ಒಂದು ಜನಗಳಿಗೋಸ್ಕರ ಅಂತ ಒಂದು ಗುರಿ ಇಟ್ಕೊಂಡು ಜನವಿಕಾಸ ಸೌಹಾರ್ದ ಅಂತ ನಾವು ಸ್ಥಾಪನೆ ಮಾಡೋದು 2018ನೇ ಇಸ್ವಿ. 2018 ಇಸ್ವಿಗೆ ಸ್ಥಾಪನೆ ಮಾಡಿ ಸ್ವಲ್ಪ ಕಮ್ಮಿ ಬಂಡವಾಳದಿಂದ ಸ್ಟಾರ್ಟ್ ಮಾಡಿ ಇವತ್ತು ಹತ್ತಿರ ಒಂದು 4-5 ಕೋಟಿ ದುಡ್ಡಿದೆ. ನಾವು ಅದನ್ನು ಬಡವರಿಗೆ
ಕೊಡ್ತಾ ಇದ್ದೀವಿ. ಇಲ್ಲಿ ಈ ಭಾಗದಲ್ಲಿ ಮದ್ದಳ್ಳಿ ಶಾಖೆಯಿಂದ ಸುಮಾರು ತರಕಾರಿ ಮಾರ್ಕೆಟು, RMC, ಈ ಡೈಲಿ ಇವ್ರಿಗೆಲ್ಲ ಕೊಟ್ಟು ಮಾಡ್ತಾಯಿದ್ದೀವಿ. ನಮ್ಮದು ಗುರಿ ಏನಿಲ್ಲ, ಒಂದು 10 ಕೋಟಿವರೆಗೂ ಮಾಡಬೇಕು ಬಂಡವಾಳ ಅನ್ನೋ ಒಂದು ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ನಮ್ಮದು ಜನ ವಿಕಾಸ ಅಷ್ಟೇ. ಇದರಲ್ಲಿ ಸ್ವಹಿತಾಸಕ್ತಿ ಏನಿಲ್ಲ. ಅದೇನಿರ್ತದೆ ಅದು ಕಾನೂನುಬದ್ಧವಾಗಿ ನಡ್ಕೊಂಡು ಹೋಗ್ತೈತೆ. ಒಂದು 7-8 ಜನ ಸ್ಟಾಫ್ ಅವ್ರು ಮಾಡ್ತಾ ಇರ್ತಾರೆ. ಅದು ಮಿಕ್ಕಿದ ನಮ್ಮ ಸರ್, ಇಲ್ಲಿ ಸದಸ್ಯತ್ವ ತಗೊಳ್ಬೇಕಾದ್ರೆ ಅಥವಾ ಸದಸ್ಯತ್ವ ಕೊಡಬೇಕಾದ್ರೆ ಏನಾದರೂ ನಿಬಂಧನೆಗಳು ಅಥವಾ ಬೇರೆ ಇನ್ನೇನಾದರೂ ನಾವೀಗ ಶೇರ್ ಸದಸ್ಯತ್ವ ಯಾರಿಗೂ ಕೊಡ್ತಾ ಇಲ್ಲ. ಆಮೇಲೆ ತಪ್ಪು ತಿಳಿಬೇಡಿ, ವಾಲ್ಮೀಕಿ ಸಮುದಾಯದಿಂದ ಏನಾದರೂ ಹೇಳೋದಕ್ಕೆ ಇಷ್ಟಪಡ್ತೀರಾ? ಏನು ನಾವು ನಿಮ್ಗೆ ಈ ಭಾಗದಲ್ಲಿ ನಾನೇ ವಾಲ್ಮೀಕಿ ಜಯಂತಿನ ನಾನೇ ದೊಡ್ಡ ಮಟ್ಟದಲ್ಲಿ ಇಲ್ಲೇನಾಗ್ತದೆ, ನಿಮ್ಗೆ ಮುಖ್ಯವಾಗಿ ಏನು ಹೇಳ್ತಾ ಇದ್ದೀನಿ ಅಂದರೆ, ಮತ್ತಳ್ಳಿಲಿ ಒಂದು ಇನ್ಸಿಡೆಂಟ್ ನಡೀತದೆ 2021ರಲ್ಲಿ. ವಾಲ್ಮೀಕಿ ವರ್ಷದ ಸ್ಥಳೀಯ ಕೆಲವು ಮಾಜಿ ಮೆಂಬರ್ಗಳು ವಾಲ್ಮೀಕಿ ಸಮಾಜದ ಮೇಲೆ ದೌರ್ಜನ್ಯ ಮಾಡಿದಾಗ ನಾನು ವೀರಶೈವ ಲಿಂಗಾಯತ ಆದರೂ ಸಹ ಪಾಪ ಬಡವರ ಪರ ಅಂತ ವಾಲ್ಮೀಕಿ ಸಮಾಜಕ್ಕೆ ನಾನು ತುಂಬ ಸಪೋರ್ಟಿವ್ ಆಗಿ ಮಾಡಿ ಅವ್ರಿಗೆ ನ್ಯಾಯ ಕೊಡಿಸಿದ್ದೀನಿ. ಆ ನ್ಯಾಯ ಕೊಡಿಸಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಿ ದಾಸಂಪುರ ಹೋಬಳಿಲಿ ಯಾರಾದರೂ ವಾಲ್ಮೀಕಿ ಸಮಾಜದ ಕಾರ್ಯಕ್ರಮ ಮಾಡಿದ್ದು ಅಂದರೆ ಬಿಕಾಸ್ ಆಫ್ ದಯಾನಂದ್. ಇದನ್ನ ನೀವು ಬೇಕಾದ್ರೆ ವಾಲ್ಮೀಕಿ ಸದಸ್ಯರನ್ನ ಯಾರನ್ನಾದ್ರೂ ಕೇಳಿ, ನಾನು ದೊಡ್ಡ ಮಟ್ಟದಲ್ಲಿ ಇನ್ಕ್ಲೂಡಿಂಗ್ ನಮ್ಮ ಸ್ನೇಹಿತರು ಸಿಂಗಾಪುರ ವೆಂಕಟೇಶು, ಮದಕರಿ ಪ್ರತಾಪ್ ಇವನ್ನೆಲ್ಲ ಒಗ್ಗೂಡಿಸಿ ನಾನೇ ದೊಡ್ಡ ಮಟ್ಟದಲ್ಲಿ ಈ ಭಾಗದಲ್ಲಿ ಕಾರ್ಯಕ್ರಮ ಮಾಡಿಸಿದೆ. ಅದೇನಾಗ್ತದೆ ಅಂದರೆ, ಇಲ್ಲೇನಾಗ್ತದೆ ಸ್ಥಳೀಯವಾಗಿ ಲೋಕಲಲ್ಲಿ ರಾಜಕೀಯ ಅಂದ್ಕೊಂಡು ಹೋಗಿ ಕೆಲವರು ಅವರವರಲ್ಲೇ ಒಡೆದಾಳ ನೀತಿ ಮಾಡ್ಕೊಂಡು ಆ ಒಂದು ಸಂಘನ ಹಾಳು ಮಾಡ್ಕೊಂಡಿದ್ದಾರೆ. ಬಟ್ ನಾವು ವೈಯಕ್ತಿಕವಾಗಿ ವಾಲ್ಮೀಕಿ ಸಂಘ ಮತ್ತು DSS ಪರವಾಗಿ ನಾನು ಅನೇಕ ಕಾರ್ಯಕ್ರಮ ರೂಪಿಸಿ ಇವತ್ತೂ ಸಹ ನಾನು ಅವ್ರಿಗೆ ಸಾಥ್ ಕೊಟ್ಟಿದ್ದೀನಿ. ನೀವು ಬೇಕಾದರೆ ಯಾರನ್ನಾದ್ರೂ ಮಾಹಿತಿ ತಗೋಬೋದು. ಸರ್, ಇಲ್ಲಿ ನಿಮಗೆ ವೀರಶೈವ ಲಿಂಗಾಯತರ ಒಂದು ಏನು ಅಜೆಂಡಾ ಮುಖ್ಯ ಆಗುತ್ತಾ, ಅಥವಾ ಎಲ್ಲ ಧರ್ಮೀಯರನ್ನು ಒಟ್ಟು ತಗೊಂಡೋಗಿ ಮುನ್ನಡೆಸ್ಕೊಂಡು ಹೋಗುವಂಥ ಒಂದು ಅಜೆಂಡಾ ನಿಮಗೆ ಇಷ್ಟ ಆಗುತ್ತಾ? ದಯಾನಂದನೇ ಪಕ್ಷಾತೀತ, ಜಾತ್ಯತೀತ. ನಾವು ಮನೆಗಷ್ಟೇ ಜಾತಿ. ನಾನು ಆ ಮನೆಯಿಂದ ಆಚೆ ಬಂದ ಮೇಲೆ ನೋ ಜಾತಿ. ನೀವು ನೋಡ್ಬೇಕು, ನಮ್ಮ ಆಫೀಸಲ್ಲಿ ನನ್ನ ಜೊತೆ ಇರೋರೆಲ್ಲ ಬೇರೆ ಜಾತಿ. ನಾವು ಪರ್ಟಿಕ್ಯುಲರ್ಲಿ ಒಂದೇ ಜಾತಿಯಿಂದ ಏನು ಬೆಳೆದಿಲ್ಲ. ನಮ್ಮ ಧರ್ಮ, ನಾವು ವೀರಶೈವ ಲಿಂಗಾಯತರಲ್ಲಿ ಹುಟ್ಟಿದ್ದೀವಿ. ಆ ಧರ್ಮಕ್ಕೆ ಏನು ನ್ಯಾಯ ಕೊಡಬೇಕು ಕೊಡ್ತೀವಿ. ನಮ್ಮ ವ್ಯಾವಹಾರಿಕವಾಗಿ ನಾವೆಲ್ಲ ಜಾತಿ ಜೊತೆ ಚೆನ್ನಾಗಿದ್ದೀವಿ. ನಮ್ಮದು ಜಾತ್ಯತೀತ ಪಕ್ಷಾತೀತ ಸಿದ್ಧಾಂತ ನಮ್ಮದು. ಸರ್, ಜನಕ್ಕೆ ಏನಾದರೂ ಹೇಳೋದಕ್ಕೆ ಮುಂದಿನ ಈ ಒಂದು ಎಲೆಕ್ಷನ್ ಸಂದರ್ಭ ಬಂದರೆ ಅವ್ರಿಗೆ ಏನಾದರೂ ಒಂದು ನಿಮ್ಮ ಮೂಲಕ ಏನಾದರೂ ತಿಳಿಸ್ಬೇಕು ಅಂತಂದರೆ ಏನು ತಿಳಿಸ್ತಾರೆ? ಚುನಾವಣೆ ಅಂತ ಬಂದಾಗ ಏನಾಗ್ತದೆ, ಜನಗಳು ನಿರ್ಧಾರ ಮಾಡಬೇಕು, ಯಾರು ಜೊತೆ ನಿಲ್ತಾರೆ, ಯಾರು ಕಷ್ಟ ಸುಖಕ್ಕೆ ಸ್ಪಂದಿಸ್ತಾರೆ. ಆ ಥರ ಅವರು ಜನನೇ ಯೋಚನೆ ಮಾಡ್ಬೇಕು. ಜನ ಇವತ್ತು ನಮ್ಮ ಕರ್ನಾಟಕದ ಜನ ಬುದ್ಧಿವಂತರವ್ರೆ. ಸಮಯ ಸಂದರ್ಭ ಬಂದಾಗ ಅವ್ರು ಕೆಲವರು ಪಾಠ ಕಲಿಸ್ತಾರೆ, ಕೆಲವರು ಪಾಠ ಹೇಳ್ತಾರೆ. ಇದರಲ್ಲಿ ನಾನೇನು ಹೇಳೋ ಅಂಥದ್ದೇನಿಲ್ಲ. ನಮ್ಮದೊಂಥರ ಓಪನ್ ಬುಕ್ಕು, ತೆರೆದ ಪುಸ್ತಕ. ನಾನು ಆಕಾಂಕ್ಷೆ, ಭಗವಂತನ ಆಶೀರ್ವಾದ, ಜನದ ಆಶೀರ್ವಾದ ಇದ್ದರೆ ನಾನು ಕಂಟೆಸ್ಟ್ ಮಾಡಿದ್ರು ನಾನು ಜನಕ್ಕೆ ಅದೇ ಹೇಳ್ತೀನಿ. ನಿಮ್ಮ ದಯಾನಂದನ ಸೇವೆ ಬೇಕು ಅಂದರೆ ನನಗೆ ಸಪೋರ್ಟ್ ಮಾಡಿ, ನಿಮ್ಮ ಇಷ್ಟ. ವಿ ಆರ್ ಓಪನ್ ಫಾರ್ ಎವ್ರಿಥಿಂಗ್. ಇಷ್ಟೇ. ಜನಗಳು ಏನಂದರೆ ಯೋಚನೆ ಮಾಡಿ ಮತ ಹಾಕ್ಬೇಕಷ್ಟೆ. ನಿಮಗೆ ಕನ್ಫರ್ಮ್ ಆಗಿ ಬಿ ಫಾರ್ಮ್ ಸಿಕ್ತಂತಂದಾಗ ನೀವು ಕೊಡುವಂಥ ಭರವಸೆ ಆಗಿರಲಿ, ಸಾಮಾಜಿಕ ಭರವಸೆ, ಆ ಸಾಮಾಜಿಕ ಭರವಸೆ ಏನು ಕೊಡ್ಬೋದು ಅನ್ನೋದ್ರ ಬಗ್ಗೆ ಒಂದೆರಡು ಮಾತು. ಈಗ ನಾವೇನಾಗ್ತದೆ, ನೀವು ಹೇಳಿದ್ದು ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಬಟ್ ಏನಾಗ್ತದೆ, ಆ ಪ್ರಣಾಳಿಕೆ ಅನ್ನೋ ವಿಷಯ ಬಂದಾಗ ಪಕ್ಷ ತೀರ್ಮಾನ ಮಾಡ್ತದೆ. ಪಕ್ಷನ ರೆಪ್ರೆಸೆಂಟ್ ಮಾಡ್ತೀವಿ. ಪಕ್ಷದ ಏನು ಪ್ರಣಾಳಿಕೆ ಇರ್ತದೆ ಅದರ ಜೊತೆ ನಮ್ದು ವೈಯಕ್ತಿಕ ಪ್ರಣಾಳಿಕೆ ನಾವು ಕೊಡ್ತೀವಿ. ನಮ್ದೇನೇನು ಬಡಪರ, ನಮ್ದು ಭ್ರಷ್ಟಾಚಾರ ರಹಿತ, ಆಮೇಲೆ ಬಡವರ ಮೇಲೆ ದೌರ್ಜನ್ಯನ ನಿಲ್ಲಿಸ್ಬೇಕು, ದಬ್ಬಾಳಿಕೆ ನಿಲ್ಲಿಸ್ಬೇಕು. ಇಷ್ಟು ಬಿಟ್ಟರೆ ನಮ್ದೇನು ಗುರಿ ಇಲ್ಲ. ಸಾಮಾಜಿಕ ಸವಲತ್ತುಗಳನ್ನ ಹೌದೌದು, ಖಂಡಿತ ದೊರಕಿಸುವಂಥ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತಿ ಆಗ್ತದೆ. ಖಂಡಿತ. ಅದು ಭ್ರಷ್ಟಾಚಾರ ರಹಿತವಾಗಿ ಜನಗಳಿಗೆ ಅವ್ರ ಮನೆ ಬಾಗಿಲಿಗೆ ರೀಚ್ ಆಗಬೇಕು ಅನ್ನೋ ಉದ್ದೇಶಕ್ಕೆ ನಾವು ಸಪ್ರೇಟ್ ಪ್ರಣಾಳಿಕೆ ಮಾಡ್ತೀವಿ. ಆಮೇಲೆ ಎಸ್ಪೆಷಲಿ ಮುಖ್ಯವಾಗಿ ಉಸ್ಕೂರು ಪಂಚಾಯತಿಗೆ ಒಂದು ಗುರಿ ಇಟ್ಕೊಂಡು ನಾವು ಸಪ್ರೇಟ್ ಪ್ರಣಾಳಿಕೆ ಮಾಡಿ ಈ ಸಲ ಬೇರೆ ಥರ ಅಜೆಂಡಾ ರೂಪಿಸಿ ಉಸ್ಕೂರು ಪಂಚಾಯತಿಯಲ್ಲೂ ನಾವು ಕ್ಯಾಂಡಿಡೇಟ್ ಆಗ್ತೀವಿ. ಅವಕಾಶ ಸಿಕ್ಕಿದ್ರೆ ನಾನು ನಿಲ್ತೀನಿ. ಇನ್ ಕೇಸ್ ನಮ್ಮ ಕ್ಯಾಟಗರಿ ಬರಲಿಲ್ಲ ಅಂದರೆ ನಾನು ನನ್ನ ಕಡೆಯಿಂದ ಒಂದಷ್ಟು ಜನ ಕ್ಯಾಂಡಿಡೇಟ್ ಹಾಕಿ ಪ್ರಯತ್ನ ಪಟ್ಟು ಆ ನಮ್ಮ ಕ್ಯಾಂಡಿಡೇಟ್ಗಳಿಗೆ ನಾವೇ ತಯಾರು ಮಾಡ್ತೀವಿ. ನಾವೇ ಕೆಲವೆಲ್ಲ ಬ್ಲೂ ಪ್ರಿಂಟ್ ರೆಡಿ ಮಾಡಿ ಇಟ್ಟಿದ್ದೀವಿ. ನೋಡೋಣ ಸರ್ಕಾರ ಚುನಾವಣೆ ಯಾವಾಗ ಆದೇಶ ಬರ್ತದೆ ಆ ಟೈಮಲ್ಲಿ ನಾವು ಈ ಸಲ ನಮ್ದೇನು ಹೋರಾಟಕ್ಕೆ ಬೆಲೆ ಬರಬೇಕು ಅಂದರೆ ನಾವು ಉಸ್ಕೂರು ಪಂಚಾಯತಿ ಚುನಾವಣೆಯಲ್ಲಿ ಅಟ್ಲೀಸ್ಟ್ ನನ್ನ ಕಡೆ ಒಂದು 7-8 ಜನ ನಾವು ಗೆಲ್ಲಿಸ್ಕೋಬೇಕು ನನ್ನ ಸಿಂಡಿಕೇಟಲ್ಲಿ ಅಂತ ಒಂದು ಗುರಿ ಇಟ್ಕೊಂಡೇ ನಾವು ಹೋರಾಟ ಮಾಡ್ತೀವಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಸರ್, ನಮಸ್ಕಾರ. ನಮಸ್ಕಾರ ಸರ್, ತಮ್ಮ ಹೆಸರು?
ನಮ್ಮ ಹೆಸರು ತಿಮ್ಮಯ್ಯ ಅಂತಾರೆ, ತಿಮ್ಮಯ್ಯ ಗೌಡ ಅಂತಾರೆ. ಓಕೆ. ಒಂದು ಇದರಲ್ಲಿ ಒಂದು ಹೆಸರು ಇಟ್ಕೊಂಡಿದ್ದೀನಿ. ಈಗ ದಯಾನಂದ್ ಸರ್ ಅವ್ರನ್ನ ಮಾತಾಡಿಸಿದೆ. ದಯಾನಂದ್ ಸರ್ ಅವರು ನಿಮಗೆ ಎಷ್ಟು ವರ್ಷದಿಂದ ಪರಿಚಯ, ಅವರ ಒಡನಾಟ ಯಾವ ರೀತಿ ಇದೆ, ಅದ್ರ ಬಗ್ಗೆ ಒಂದು ಎರಡು ಮಾಹಿತಿ ಕೊಡ್ಬೋದಾ? ಹೇಳ್ಬೋದು, ಹೇಳಿ. ಅವ್ರ ಬಗ್ಗೆ ನಾವು ಅವ್ರನ್ನ ಭಾಳ ಹತ್ತಿರದಿಂದ ಪರಿಚಯ ಮಾಡ್ಕೊಂಡ್ವಿ. ಅವರು ನಾವು ಅವರ ಆದಷ್ಟು ಜೊತೆಲಿ ಇರ್ತೀವಿ. ಕೆಲವು ಟೈಮಲ್ಲಿ ಅವ್ರ ಆಫೀಸಲ್ಲಿ ಇರ್ತೀವಿ, ಇಲ್ಲಿ ಮನೆಯಿಂದ ಬಂದು ಜೊತೆಲಿ ಬರ್ತೀವಿ. ಮತ್ತು ಅಲ್ಲೇ ಆ ದಾಸಹಳ್ಳಿ ಆಫೀಸಲ್ಲೂ ಇರ್ತೀವಿ ನಾವು. ಅವಾಗ ಸುಮಾರು ಜನ ಬಡವರು, ಒಂದೊಂದು ಇಂಥ ಕ್ಯಾಟಗಿರಿನೇ ಅಂತ ಇಲ್ಲ, ಓಕೆ, ಬೇರೆ ಬೇರೆ ಜನಾಂಗ ಎಲ್ಲ ಬರ್ತಾರೆ. ಮೊನ್ನೆ ಯಾರೋ ಅಂಬೇಡ್ಕರ್ ಅಂಬೇಡ್ಕರ್ ಜಯಂತಿ ಅಂತ ಎಲ್ಲ ಬಂದಿದ್ರು. ಮತ್ತು ಅವ್ರೇನೋ ಕಾರ್ಯಕ್ರಮ ಮಾಡಿದ್ರು ಯಜ್ಞಳ್ಳಿ ಸೆಕೆಂಡ್ ಸ್ಟೇಜ್ ಕಡೆ. ಕಾರ್ಯಕ್ರಮ ಮಾಡಿದಾಗ ಇವ್ರು ಏನೋ ಸಹಾಯ ಅಂತ ಕೇಳಿದ್ರು. ಆಯಿತು ನಾವು ಕೊಡ್ತೀವಿ, ಹೋಗಿ ಅಷ್ಟು ಮಾಡ್ತೀವಿ ಅಂತ ಹೇಳಿದರು. ಮತ್ತು ಇನ್ನೊಂದು ಕಡೆ ಇನ್ಯಾರ ಜಂಗಮರು ಅಂತ ಏನೋ ಅವರು ಗಡಿ ಬೇಡ ಜಂಗಮ ಆಗ ಅವರು ಯಾರೋ ಬಂದರು, ಅವ್ರಿಗೂ ಹೆಲ್ಪ್ ಮಾಡಿದ್ರು. ನಾವು ಹತ್ರದಿಂದ ನೋಡಿದ್ವಿ. ಮೊನ್ನೆ ಬರ್ತಡೆಗೆ ನಾವು ನೋಡಿದ್ವಿ. ಸುಮಾರು ಜನ ಅಂಗವಿಕಲರಿಂದ ಹಿಡಿದು ಕಣ್ಣು ಕಾಣ್ದರು, ಕಿವು ಕೇಳಿದವರು, ಬಡವರು, ನಿರ್ಗತಿಕರು, ಆ ಥರ ಅವ್ರಿಗೆ ಹೆಲ್ಪಿಂಗ್ ನೇಚರ್ ಚೆನ್ನಾಗಿದೆ ಅಂತ ನಮ್ಮ ಮನಸ್ಸಲ್ಲೇ ನಾವು ಅಂದ್ಕೊಂಡ್ವಿ. ಬಡವರಿಗೆ ಭಾಳ ಹೆಲ್ಪಿಂಗ್ ನೇಚರ್ ಇದೆ. ಆದರೆ ಇಂಥವ್ರು ಮುಂದೆ ಯಾವುದಾದ್ರು ಒಂದು ವೈಯಕ್ತಿಕವಾಗಿ ಯಾವುದಾದ್ರು ಒಂದು ಈಗ ಅಧ್ಯಕ್ಷ ಸ್ಥಾನಮಾನ ಸಿಕ್ಕಿದೆ, ಇವರು ಇನ್ನೂ ಚೆನ್ನಾಗಿ ಬಡವರಿಗೆ ನೆರವಾಗೋದ್ರಲ್ಲಿ ಇವರು ಇದರಲ್ಲಿ ಬಾಂಧವರಲ್ಲಿ ಲಿಂಗಾಯತರು ಇರ್ಬೋದು. ಆದರೆ ಅವರು ಲಿಂಗಾಯತರು ನೋಡೋದೇ ಇಲ್ಲ. ಲಿಂಗಾಯತರು ಇರ್ಬೋದು, SC ಇರ್ಬೋದು, ST ಇರ್ಬೋದು, ಅಂಬೇಡ್ಕರ್ ಇರ್ಬೋದು, ಗೌಡ್ರು ಇರ್ಬೋದು, ಅನದರ್ ನೀವು ಹೇಳಿರಲ್ಲ ಯಾರು ನಾಯಕ ಎಲ್ಲ ಜನಾಂಗನೂ ಒಂದೇ ಅಂದ್ಕೊಂಬಿಟ್ಟಾರೆ. ಬಿಟ್ಟರೆ ಅವರು ನಮ್ಮ ಜನ ತಮ್ಮರು ನಮ್ಗೆ ಜಾಸ್ತಿ ಮಾಡಬೇಕು, ಅವ್ರು ಮಾಡಬೇಕು ಅಂತ. ಸಮಾಜಕ್ಕೆ ಯಾವ್ದಾರ ಒಂದು ಉದ್ದೇಶ, ಒಳ್ಳೆ ನಾಯಕ ಸಿಗ್ತಾರೆ. ಇವ್ರಿಗೆ ಜನ ಸಪೋರ್ಟ್ ಮಾಡೋದ್ರಲ್ಲಿ ಸಂಶಯ ಇಲ್ಲ. ಸಪೋರ್ಟ್ ಮಾಡಿದರೆ ಇವರು ಇನ್ನು ಇದಕ್ಕಿಂತ ಹೆಚ್ಚಿನ ಸಹಾಯವನ್ನು ಮಾಡೋದ್ರಲ್ಲಿ ನಾವು ಗ್ಯಾರಂಟಿ ಕೊಡ್ತೀವಿ. ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ ಸರ್, ತಮ್ಮ ಹೆಸರು? ಹನುಮಂತರಾಜ್ ಅಂದ್ಬಿಟ್ಟು, ಇಲ್ಲಿ ಮೂಲತಃ ಮತ್ತಳ್ಳಿಯವರು ನಾವು. ಹೌದು, ಮತ್ತಳ್ಳಿಯವರೇನಾ? ಸರ್, ದಯಾನಂದ್ ಸರ್ನ ನೀವು ಎಷ್ಟು ದಿನಗಳಿಂದ ನೋಡ್ತಿದ್ದೀರಿ? ಅವ್ರ ಒಡನಾಟ ಯಾವ ರೀತಿ ಇದೆ, ಮತ್ತು ಅವರ ಕಾರ್ಯವ್ಯಾಪ್ತಿ ಯಾವ್ಯಾವ ರೀತಿ ಅವರು ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ ತೊಡಗಿಸ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಗೊತ್ತಿದೆಯಾ? ದಯಾನಂದ್ ಸರ್ ಬಗ್ಗೆ ಹೇಳ್ಬೇಕು ಅಂದರೆ ಅದಕ್ಕೆ ದಿನಗಳೇ ಸಾಲಲ್ಲ ಅಂತ ಹೇಳ್ಬೋದು. ಫಸ್ಟ್ ಆಫ್ ಆಲ್ ಯಾಕೆಂದರೆ ನಮಗೆ ಇವರು ಮೂಲತಃ ಮತ್ತಳ್ಳಿಲೇ ಹುಟ್ಟಿ ಬೆಳೆದು ಇಲ್ಲೇ ಬೆಳೆದಿದ್ದಂಥವ್ರು. ನಮ್ಮ ತಂದೆಯರಿಗಿಂತ ಕಾಲದಿಂದನೂ ಭಾಳ ಆತ್ಮೀಯರು. ಅವ್ರ ತಂದೆ ನಮ್ಮ ತಂದೆ ತುಂಬ ಆತ್ಮೀಯರು. ಎಲ್ಲೋ ಒಂದು ಕಡೆ ನಮಗೆ ಏನಾಯಿತು ಅಂದರೆ ಮತ್ತಳ್ಳಿಗೆ ಲೇಟಾಗಿ ಬಂದರು. ಮತ್ತಳ್ಳಿ ಲೇಟಾಗಿ ಬಂದರು. ಇಲ್ಲಿ ನಮಗೆ ಮತ್ತಳ್ಳಿ ಲೇಟಾಗಿ ಬಂದಿದ್ದರಿಂದ ಇಲ್ಲಿ ನಮಗೆ ಸಿಗಬೇಕಾಯ್ತು ಒಂದು ಸಾಲ ಮಾಡೋ ಸ್ವಲ್ಪ ಎಲ್ಲೋ ಒಂದು ಕಡೆ ಮಿಸ್ ಆಯಿತು ನಮ್ಮ ಅನಿಸಿಕೆ. ಅವ್ರು ಏನಂದರೆ ಇವತ್ತು ಮತ್ತಳ್ಳಿ ಜನಗಳಿಗೆ ಎಲ್ಲಿ ಕೆಟ್ಟದಾಗಿದೆ, ಯಾರದು ಒಂದು ದೌರ್ಜನ್ಯಗೊಳಗಾಗಿದ್ದಾರೆ, ಆಮೇಲೆ ದಬ್ಬಾಳಿಗೆ ಒಳಗಾಗಿದ್ದಾರೆ, ಆ ಥರ ಅವ್ರನ್ನ ಮುಂದಿಕ್ಕೊಂಡು ಅವ್ರನ್ನ ಒಂದು ಸಹಾಯ ಮಾಡುವ ರೀತಿಯಲ್ಲಿ ಅವ್ರನ್ನ ಭಾಳ ಬಳಸ್ಕೊಂತಾರೆ. ನಮ್ಮ ಮತ್ತಳ್ಳಿಲಿ ಭಾಳ ಬಳಸ್ಕೊಂತಾರೆ, ತುಂಬ ಹೆಲ್ಪ್ ಆಗ್ತಿದೆ ಮತ್ತಳ್ಳಿ ಜನಗಳು. ಅದನ್ನು ಬಳಸ್ಕೊಂಡು ಅವ್ರದ್ದು ಒಳ್ಳೆ ಸಿದ್ಧಾಂತ ಇಟ್ಕೊಂಡಿದ್ದಾರೆ. ಗೆದ್ದೇ ಗೆಲ್ಲವೇ, ಒಂದು ದಿನ ಗೆಲ್ಲಲೇಬೇಕು ಒಳ್ಳೆತನ ಅನ್ನೋ ಸಿದ್ಧಾಂತ ಇಟ್ಕೊಂಡು ಸಮಾಜಮುಖಿ ಸೇವೆಗಳು ಮಾಡ್ಕೊಂಡು ಅವ್ರು ಯಾರೇ ಆಗಲಿ ಕಷ್ಟ ಬಂದಾಗ ಜಾತ್ಯತೀತ ಬಗ್ಗೆ ಹೇಳಿದ್ರು, ಅದು ಅಣ್ಣ ಹೇಳಿದ್ರು, ಜಾತ್ಯತೀತ ಧರ್ಮಾತೀತ ನಮ್ಮದು. ಯಾವತ್ತೂ ಒಂದು ಸಹಾಯ ಅಂತ ಕೇಳೋಕೋದ್ರೆ ಯಾರೇ ಆಗಲಿ ಯಾವತ್ತೂ ಕೊಡುಗೆ ಇದ್ದಾನೆ ಅಂತ ಹೇಳ್ಬೋದು. ಅವ್ರನ್ನ ಕೈ ಎತ್ತಿದೆ ಕೊಡ್ತಾರೆ ಯಾರೇ ಶತ್ರು ಬಂದರೂ ಕೂಡ ಅವ್ರು ಶತ್ರು ಕೆಟ್ಟದ್ದು ಬಯಸಲ್ಲ. ಅವರು ಆ ಥರ ಒಂದು ಒಳ್ಳೆಯ ಗುಣದ ವ್ಯಕ್ತಿತ್ವ ಗುಣತ್ವ ಹೊಂದಿರ್ತಕ್ಕಂಥ ವ್ಯಕ್ತಿಗೆ ನಾವು ಈ ಸಲ ರಾಜಕೀಯವಾಗಿ ಅವ್ರನ್ನ ಹೊರಹೊಮ್ಮಿಸ್ಬೇಕು ಅನ್ನೋ ಒಂದು ಭಾಳ ಅಜೆಂಡಾ ಇಟ್ಕೊಂಡಿದ್ದೀವಿ. ಸೊ ಅದು ನಿಟ್ಟಿನ ಕೆಲಸ ಮಾಡ್ತೀವಿ ಕೂಡ. ಅವ್ರಿಗೆ ಏನಾದ್ರು ಒಳ್ಳೆಯ ಸ್ಥಾನಮಾನ ಸಿಗಬೇಕು ಅನ್ನೋದೇ ನಮ್ಮೆಲ್ಲ ಆಶಯ ಸರ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್.